ಸೀಮೆ ಬದನೆಕಾಯಿ ಬಳಸ್ಕೊಂಡು ಬಹಳ ರುಚಿಕರವಾದ ಅಡುಗೆ ಒಂದನ್ನು ಇವತ್ತು ಮಾಡೋಣ. ಇದರ ಹೆಸರು ಸೀಮೆ ಬದನೆಕಾಯಿ ಮೇಲೋಗರ ಅಂತ ಹೇಳಿ. ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋ ಅವಶ್ಯಕತೆ ಇಲ್ಲ. ಒಂದು ಸಾಂಪ್ರದಾಯಿಕ ರೆಸಿಪಿ, ಮಾಡೋದು ತುಂಬ ಸುಲಭ, ರುಚಿಯೂ ಚೆನ್ನಾಗಿರುತ್ತೆ. ನಮಸ್ಕಾರ, ವಿತ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು, 1/4 ಕಪ್ಪಷ್ಟು ಶೇಂಗಾ ಅಥವಾ ನೆಲಗಡಲೆನ ಒಂದು 4 ಗಂಟೆ ನೆನೆಸಬೇಕು. ಅದು ಚೆನ್ನಾಗಿ ನೆನೆದ್ರೆ ಆಯಿತು. ಆಮೇಲೆ ಒಂದು 2 ಸೀಮೆ ಬದನೆಕಾಯಿಯನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ದೊಡ್ಡ ದೊಡ್ಡ ಹೋಳುಗಳಾಗಿ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಈ ಸೀಮೆ ಬದನೆಕಾಯಿಯಲ್ಲಿ ಎಣ್ಣೆ ಥರ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಕತ್ತರಿಸ್ಕೊಂಡು ನಾರನ್ನೆಲ್ಲ ತೆಗೆದು ಈ ರೀತಿ ಮಾಡಿಕೊಂಡು ನಂತರ ಹೋಳುಗಳನ್ನಾಗಿ ಹೆಚ್ಚಿಟ್ಕೊಳ್ಬೇಕು. ಈ ಕಡೆ ನೆಂದಿರುವಂತಹ ಕಾಳುಗಳನ್ನು ಒಂದು ಕುಕ್ಕರಲ್ಲಿ ತಗೊಂಡು ಅದಕ್ಕೆ ಹೆಚ್ಚಿಟ್ಟಿರುವಂತಹ ಸೀಮೆ ಬದನೆಕಾಯಿ, 1 ಚಮಚದಷ್ಟು ಉಪ್ಪು, ದೊಡ್ಡ ಚಿಟಿಕೆ ಅರಿಶಿನ, ಅಗತ್ಯ ಇರೋಷ್ಟು ನೀರು, ಅಂದರೆ ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಒಂದು 2 ವಿಸಿಲ್ ಮಾಡಿ ಬೇಯಿಸ್ಕೊಳ್ಬೇಕು. ಹೆಸರು ಕಾಳು ಮತ್ತು ಶೇಂಗಾ ಚೆನ್ನಾಗಿ ನೆಂದಿದ್ರೆ ಈ ತರಕಾರಿ ಒಟ್ಟಿಗೆ ವಿಸಿಲ್ ಮಾಡಿದರೆ ಸಾಕು. ಇಲ್ಲಾಂದರೆ ಮೊದಲಿಗೆ ಒಂದು ವಿಸಿಲ್ ಮಾಡಿಕೊಂಡು ಮತ್ತೆ ತರಕಾರಿ ಹಾಕಿ ಬೇಯಿಸ್ಕೊಳ್ಳಿ. ಹಾಗೆ ಮಸಾಲೆಗೆ ಒಂದು 3/4 ಕಪ್ಪಷ್ಟು ಹಸಿ ತೆಂಗಿನ ತುರಿ, 2 ದೊಡ್ಡ ಚಮಚದಷ್ಟು ಅಕ್ಕಿ ತೊಳೆದು ಸ್ವಲ್ಪ ಹೊತ್ತು ನೆನೆಸ್ಕೊಂಡಿರೋದು, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸಿನ್ಕಾಯಿ. ಅಂದರೆ ಇದರಲ್ಲಿ ಕಾಳು ಎಲ್ಲ ನಾವು ಬಳಸಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗತ್ತೆ. ನಾನೊಂದು 5-6 ಹಾಕಿದ್ದೇನೆ. ಹಾಗೆ 1 ಸಣ್ಣ ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಈ 2 ಪದಾರ್ಥಗಳು ಆಪ್ಷನಲ್ಲು. ನಿಮಗೆ ಮಸಾಲೆ ಸ್ವಲ್ಪ ಇರಲಿ ಅಂತ ಅನಿಸಿದ್ರೆ ಮಾತ್ರ ಅದನ್ನು ಹಾಕಿ. ಆಮೇಲೆ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬೇಯಿಸಿರುವಂತಹ ತರಕಾರಿ ಮತ್ತು ಕಾಳುಗಳಿಗೆ ಹಾಕಿ ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಂಡು, ಅಕಸ್ಮಾತ್ ನೀರೇನಾದ್ರು ಬೇಕು ಅನಿಸಿದ್ರೆ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಮುಚ್ಚುತ್ತಾ ಕುದಿಸ್ಬೇಕು. ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅಂದಹಾಗೆ ನಮ್ಮ ಚಾನಲಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ಹೊಸ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಕೊನೆಯಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಸುಲಭವಾಗಿ ಆಗುವಂತಹ ಒಂದು ಅಡುಗೆ. ರುಚಿಯು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುಣಸೆ ಹಣ್ಣು, ಬೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ. ಕಾಳೆಲ್ಲ ಹದವಾಗಿ ಬೇಯೋ ಥರ ನೋಡಿಕೊಂಡ್ರೆ ಆಯಿತು ಅಷ್ಟೇ. ಬಿಸಿ ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ, ನೀರು ಕಡಿಮೆ ಹಾಕಿದ್ರೆ ಚಪಾತಿ ಜೊತೆ ಬೇಕಾದರೂ ಬಡಿಸ್ಬೋದು. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.